ಮದುವೆ ಇವತ್ತು ಆಗಬೇಕಿತ್ತು, ಆದರೆ ಮದುವೆ ಮಂಟಪದಲ್ಲೇ ಮದುಮಗ ಮದುವೆಗೆ ನಿರಾಕರಿಸಿದ್ದರ ಕಾರಣ ಮದುವೆ ಮುರಿದು ಬಿದ್ದಂತಹ ಘಟನೆ ಹಳ್ಳಿಯಲ್ಲಿ ನಡೆದಿದೆ. ತಾಳಿ ಕಟ್ಟುವ ಟೈಮಲ್ಲಿ ಮಂಟಪದಲ್ಲೇ ಮದುವೆ ಮುರಿದು ಬಿದ್ದಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ನನಗೆ ಈ ಹುಡುಗಿ ಬೇಡ ಅಂಥೇಳಿ ಮದುಮಗ ನಿರ್ಧಾರಕ್ಕೆ ಬಂದಿದ್ದಾನೆ. ವರನ ನಿರ್ಧಾರಕ್ಕೆ ವಧುವಿನ ಕುಟುಂಬಸ್ಥರು ಕಕ್ಕಾಬಿಕ್ಕಿಯಾಗಿದ್ದಾರೆ. ದೇವನಹಳ್ಳಿಯ ಬಾಲೇಪುರದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮದುವೆ ನಿಂತು ಹೋಗೋದ್ರಿಂದಾಗಿ ವಧುವಿನ ಕುಟುಂಬ, ಹುಡುಗಿಯ ಕಡೆಯವರಿಗೆ ಆತಂಕ. ವರನಿಂದ ಅನ್ಯಾಯ ಆಗಿದೆ ಅಂಥೇಳಿ ರೊಚ್ಚಿಗೆದ್ದಿದ್ದಾರೆ ವಧುವಿನ ಸಂಬಂಧಿಕರು. ಮದುವೆ ಬೇಡವೇ ಬೇಡ ಅಂಥೇಳಿ ಎದ್ದು ಬಿಟ್ಟಿದ್ದಾನೆ ವರ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ವಧುವಿನ ಕಡೆಯವರು, ವಧುವಿನ ಕುಟುಂಬಸ್ಥರು ದೂರನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಒಂದು ಹೆಣ್ಣಿನ ಜೀವನ, ವರ ಏನೋ ಕಲ್ಯಾಣ ಮಂಟಪ ಹಸೆಮಣೆ ಮೇಲೆ ಕೂತು ನನಗೆ ಮದುವೆ ಬೇಡ ನೋಡಿ, ಅಲ್ಲಿ ಫೋಟೋ, ಇದು ಪ್ರೀ ವೆಡ್ಡಿಂಗ್ ಶೂಟ್ ಇದ್ದಂಗಿದೆ ನೋಡಿ. ಕಲ್ಯಾಣ ಮಂಟಪಕ್ಕೆ ಅಲಂಕಾರ ಮಾಡಿ ಎಲ್ಲ ಮಾಡಿದ್ದಾರೆ, ವೈಭವೋಪೇತ. ಇಬ್ಬರು ಬಂದಿದ್ದಾರೆ ಮದುವೆಗೆ, ವಧು ಮತ್ತು ವರ ತಮ್ಮ ತಮ್ಮ ಕುಟುಂಬಸ್ಥರ ಜೊತೆಗೆ. ಬಟ್ ಯಾವಾಗ ತಾಳಿ ಕಟ್ಟಬೇಕನ್ನುವಷ್ಟರಲ್ಲಿ ನನಗೆ ಮದುವೆ ಬೇಡ ಅಂಥೇಳಿ ವರ ಎದ್ದೇ ಬಿಟ್ಟ, ಹೊರಟೇ ಬಿಟ್ಟ. ವಧು ಏನು ಮಾಡಬೇಕು, ಹುಡುಗಿಯ ಕಡೆಯವರು ಏನು ಮಾಡಬೇಕು, ಕುಟುಂಬಸ್ಥರು ಏನು ಮಾಡಬೇಕು, ಏನು ಕಾರಣ ಹೇಳ್ತಾರೆ? ಆತಂಕ. ಮದುವೆ ಬೇಡ ಅನ್ನೋದಾಗಿದ್ದರೆ ಮೊದಲೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಿತ್ತು. ಚಪ್ಪರ ಹಾಕಿಸುವುದಕ್ಕಿಂತ ಮುಂಚೆ, ಹಸೆಮಣೆ ಏರುವುದಕ್ಕಿಂತ ಮುಂಚೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. FIR ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹುಡುಗಿಯ ಜೀವನವನ್ನು ಹುಡುಗ ಹಾಳು ಮಾಡಿದ ಹಾಗೆ ಅದು. ಈಗ ಆತ ಏನೋ ಹೇಳ್ಕೊಂಡು ತಿರುಗಾಡ್ತಾನೆ ಆ ಹುಡುಗಿಯ ಬಗ್ಗೆ. ನೆಕ್ಸ್ಟ್ ಟೈಮ್ ಆ ಹುಡುಗಿಗೆ ಹುಡುಗನನ್ನು ನೋಡಬೇಕು ಅಂತಾದರೆ ಆ ಹುಡುಗಿಯ ಕುಟುಂಬಸ್ಥರಿಗೆ ಕಷ್ಟ ಆಗುತ್ತೆ. ಆವಾಗ ಈ ಮ್ಯಾಟ್ರ್ಗಳೆಲ್ಲ ಹೊರಗೆ ಬರ್ತವೆ. ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯಿತು, ಮದುವೆ ಕ್ಯಾನ್ಸಲ್ ಆಯ್ತಂತೆ, ಹಸಮಣೆಯಲ್ಲಿ ತಾಳಿ ಕಟ್ಟುವ ಟೈಮಲ್ಲಿ ಹುಡುಗ ಎದ್ಬಿಟ್ಟು ಹೋದ್ನಂತೆ, ಯಾಕೆ ಹೋಗಿರ್ಬೋದು, ಏನಾಗಿದೆ ಹಾಗಾದರೆ? ಹುಡುಗನಿಗೇನು ತೊಂದರೆ ಆಗಲ್ಲ, ಅವನು ಹೆಂಗೋ ಬಚಾವಾಗಿಬಿಡ್ತಾನೆ. ಬಟ್ ಹುಡುಗಿಯ ಜೀವನ ಹಾಳು ಮಾಡಿದ್ದಾನೆ ಹುಡುಗ. FIR ಮಾಡಿ ಶಿಕ್ಷೆ ಆಗಬೇಕು. ಆಮೇಲೆ ಮದುವೆ ಖರ್ಚಾಗಿರುತ್ತೆ, ಪುಕ್ಸಾಟೆ ಅಲ್ಲ ಮದುವೆ ಆಗೋದು, ಖರ್ಚಾಗಿರುತ್ತೆ. ಕಾನೂನು ಕ್ರಮ ಜರುಗಿಸಬೇಕು. ಇದು ಪ್ಯೂರ್ಲಿ ಮೋಸ, ಇದು ಪ್ಯೂರ್ ಮೋಸ.